क्वालिटी आटे की शुद्धता रोटी की सब के लिए सर्टिफिकेट अगर होता तो है ना आशीर्वाद आटा का क्वालिटी सर्टिफिकेट। ಹಾಯ್ ಹಲೋ ಬರೀ ಫ್ರೆಂಡ್ಸ್ KJD ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ. ಬರ್ರಿ ಬೆಳಗ್ಗೆನೇ ಇವತ್ತು ಮನೆ ಒಳಗೆ ಒಂದೂವರೆ ಲೀಟ್ರ್ ಹಾಲು ಹೊಡೆದಿತ್ತ ಅದ್ರದ್ದು ಮತ್ತು ಇನ್ನೇನು ಮಾಡೋದು ಅಂಥೇಳಿ ಪನ್ನೀರ್ ಮಾಡೋಕೆ ಅದನ್ನು ಕಟ್ಟಿಟ್ಟು ಅಂಗಡಿಗೆ ಹೋಗಿದ್ದೆ ನೋಡಿರಿ. ಬರೋ ಮಟ್ಟ ಅಂದರೆ ಈ ರೀತಿ ನಮ್ಮ ಪನ್ನೀರ್ ರೆಡಿಯಾಗಿದ್ದು. ಮಗಳು ನೋಡ್ರಿ ಬಂದ ತಕ್ಷಣ ಗ್ಯಾಸ್ ಕಟ್ಟಿ ಮ್ಯಾಗೆ ಹತ್ತು ಕುಂತು ಬಿಡ್ತಾಳೆ. ಪನ್ನೀರ್ ಮಾಡೋಕೆ ನಾನು ಇಲ್ಲೇ ಕಡಾಯಿ ಒಳಗೆ 2 ರಿಂದ 3 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿರಿ. ಸ್ವಲ್ಪ ಎಣ್ಣೆ ಕಾದ್ಮ್ಯಾಗ ನಾವು ಈ ಕಟ್ ಮಾಡ್ಕೊಟ್ಕೊಂಡಂಥ ಪನ್ನೀರನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೋತೇನೆ ರೀ. ಸ್ವಲ್ಪ ಇವನ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದ್ರೊಳಗೆ ಒಂಥರ ಕ್ರಿಸ್ಪಿನೆಸ್ ಬರ್ತೈತೆ ರೀ. ಇದಕ್ಕೆ ಒಂದು ಪೇಸ್ಟ್ ಮಾಡ್ಕೋತೇನೆ ನೋಡಿರಿ. ನಾನು ಇದಕ್ಕೆ 1 ಉಳ್ಳಾಗಡ್ಡಿ, ಆಮೇಲೆ 2 ಟೊಮೆಟೊ, 1 ಹಿಡಿ ಕೊತ್ತಂಬರಿ, 4-5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ನೀವು ಬೇಕಂದ್ರೆ ಇದಕ್ಕೆ ಒಂದು ಸ್ವಲ್ಪ ಗೋಡಂಬಿ ಪೇಸ್ಟನ್ನು ಹಾಕ್ಕೋಬೋದು. ನಾವೀಗ ಒಂದೇ ಟೈಮಿಗೆ ಮಾಡ್ಕೊಳ್ಳೋದು ಸಂಬಂಧ ಬೆಳಗ್ಗೆ ಅಂದ್ರೆ ಹುಡುಗರು ಸ್ಕೂಲ್ ಐತಿ, ಹೀಗಾಗಿ ಬೆಳಗ್ಗೆ ಮತ್ತು ಅಡುಗೆ ಬೇರೆನೇ ಇರ್ತೈತಿ. ಹೀಗಾಗಿ ಇದನ್ನು ಇಷ್ಟ ಮಸಾಲೆ ಪೇಸ್ಟ್ ಮಾಡ್ಕೊಳತ್ತೆ ನೋಡಿರಿ. ಈ ರೀತಿ ನಮ್ಮ ಪನ್ನೀರ್ ಫ್ರೈ ಆಗ್ಯಾವ ನೋಡಿರಿ. ಅದೇ ಕಡಾಯಿದಾಗ ನಾನು ಪನ್ನೀರ್ ಅಷ್ಟು ತೆಗೆದೆ ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾವು ಬಿಟ್ಕೊಂಡಂಥ ಮಸಾಲೆನೂ ಹಾಕ್ಕೋತೀನಿ. ಇದಕ್ಕೆ ನಾನು ಫಸ್ಟ್ ಜೀರಿಗೆ ಹಾಕ್ಕೊಳ್ಳೋದು ಮರ್ತೆ. ನೀವು ಇದಕ್ಕೆ ಒಂದು ಸ್ವಲ್ಪ ಸ್ಟಾರ್ಟಿಂಗಿಗೆ ಜೀರಿಗೆ ಒಂದು ಸ್ವಲ್ಪ ಚಟಪಟ ಅಂದಮ್ಯಾಗ ಈ ಮಸಾಲೆನ ಹಾಕ್ಕೋಬೇಕು ನೋಡಿರಿ. ಅದಾದ ತಕ್ಷಣ ಇದಕ್ಕೊಂದು ಸ್ವಲ್ಪ ಹಳದಿ, ಆಮೇಲೆ ಉಪ್ಪು, ಒಂದು ಸ್ವಲ್ಪ ಗರಂ ಮಸಾಲ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ನಮ್ಮ ಮನೆ ಒಳಗೆ ಇದು ಮಸಾಲೆ ಖಾರ ಇರೋದ್ರಿಂದ ನಾವು ಬೇರೆ ಯಾವ ಮ್ಯಾಗಿಂದ ಗರಂ ಮಸಾಲ ಅದು ಹಾಕ್ಕೊಳ್ಳೋಂಗಿಲ್ಲ ನೋಡಿರಿ. ಅದಕ್ಕೆ ಜಾರ್ನಾಗ ಒಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು 2 ಕುದಿ ಬರೋ ಮಟ್ಟ ಕುದಿಸ್ಕೋತೇನೆ ರೀ. ಚೆಂದಂಗೆ 1-2-3 ಕುದೀತಂದ್ರೆ ನಾವು ಇದಕ್ಕೆ ಬೆಳಗ್ಗೆ ಆಲೂ ಪರೋಟ ಮಾಡಿದ್ದೆಲ್ಲ ಅದ್ರದ್ದು ಆಲೂಗಡ್ಡೆ ಉಳಿದಿತ್ತು, ಅದು ಸಹಿತ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಂಡೆ ನೋಡಿರಿ. ಇದ್ರದಿಂದ ಒಂದು ಸ್ವಲ್ಪ ಗ್ರೇವಿ ಥಿಕ್ ಆಗ್ತೈತಿ. ಈ ಒಂದು ಹೊತ್ತಿನ ಸಂಬಂಧ ಪಲ್ಯ ಸಾರು ಇದನ್ನೆಲ್ಲ ಮಾಡ್ಕೊತ್ಕೊಂಡ್ರಕ್ಕಿಂತ ಈಗ ತಕ್ಷಣ ಮತ್ತೊಂದು 2 ಕುದಿತ್ಲನ ನಾನು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂಥ ಪನ್ನೀರನ್ನ ಮಿಕ್ಸ್ ಮಾಡ್ಕೊತೇನೆ ನೋಡಿರಿ. ಇದು ರಾತ್ರಿ ಅದು ಲೇಟ್ ಆದಾಗ ಮತ್ತೆಲ್ಲರ ಹೋಗೋದು ಇದ್ದಾಗ ನೀವು ಈ ಥರ ಫಾಸ್ಟಾಗಿ ಆಗುವಂಥ ಗ್ರೇವಿನ ಮಾಡ್ಕೋಬೋದು ನೋಡಿರಿ. ಇದಕ್ಕೆ ಪನ್ನೀರ್ ಬೇಕಂತೇನಿಲ್ಲ. ಪನ್ನೀರ್ ಇಲ್ಲ ಅಂದ್ರೂ ಎಲ್ಲ ವೆಜಿಟೇಬಲ್ಸ್ ಅದ್ರ ತಕ್ಕಂಗೆ ಆಲೂಗಡ್ಡೆ ಆಯ್ತು, ದೊಡ್ಡ ಕ್ಯಾಪ್ಸಿಕಮ್ ಆಯ್ತು, ಇವನ್ನೆಲ್ಲ ಹಾಕ್ಕೊಂಡು ನಾವು ವೆಜಿಟೇಬಲ್ನ ಹಾಕ್ಕೊಂಡು ಈ ಥರನೂ ಮಾಡ್ಕೋಬೋದು ನೋಡಿರಿ. ಇದ್ರೊಳಗೆ ನಾನು ಪನ್ನೀರ್ ಇತ್ತಂತೇಳಿ ಪನ್ನೀರ್ ಹಾಕ್ಕೊಂಡು, ನೀವು ಅಕಸ್ಮಾತಾಗಿ ಕಾಯಿಪಲ್ಯ ಇದ್ದರೆ ಕಾಯಿಪಲ್ಯನೂ ಎಲ್ಲ ಥರದ ಕಾಯಿಪಲ್ಯನೂ ಹಾಕ್ಕೊಂಡು ಈ ಗ್ರೇವಿನ ಮಾಡ್ಕೋಬೋದು ನೋಡಿರಿ. ಇದಕ್ಕೆ ರೊಟ್ಟಿ ಚಪಾತಿ ದೋಸೆ ಎಲ್ಲನೂ ಸೆಟ್ ಆಗ್ತೈತಿ. ನನಗೆ ಹೆಚ್ಚಾಗಿ ಅಂಗಡಿಯಿಂದ ಮನೆಗೆ ಹೋದಾಗ ಫಾಸ್ಟಾಗಿ ಆಗುವಂಥದ್ದು ರೆಸಿಪಿನ ಟ್ರೈ ಮಾಡ್ತೀನಿ. ಟ್ರೈ ಅನ್ನೋದಕ್ಕಿಂತ ಇಂಥವು ಗ್ರೇವಿ ಟೈಪ್ ಮಾಡಿಬಿಟ್ರೆ ರೊಟ್ಟಿಗೂ ಆಗ್ತೈತಿ ಮತ್ತು ಅನ್ನಕ್ಕೂ ಆಗ್ತೈತೆ ಅಂಥೇಳಿ ಈ ರೀತಿ ಮಾಡ್ಕೋತೀನಿ. ಹೆಂಗೆ ಅನ್ನಿಸ್ತೈತೆ ಹೇಳಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಫಾಲೋ ಮಾಡಿಕೊಡ್ರಿ. ಹುಡುಗರೆಲ್ಲ ಊಟ ಮಾಡೋಕತ್ರ ಹುಡುಗರಿಗೆಲ್ಲ ನೀಡಿ ಕೊಟ್ಟು ನಾನು ಇನ್ನೇನು ನನಗೂ ನಮ್ಮ ಮನೆಯವ್ರಿಗೂ ಇನ್ನೊಂದು 4-5 ಚಪಾತಿ ಲಟ್ಟಿಸ್ಕೊಂಡ್ರೆ ಆಯ್ತು ನೋಡಿರಿ. ಭಾಳ ಅಂದ್ರೆ 15-20 ನಿಮಿಷ ಒಳಗೆ, ಭಾಳ ಅಂದ್ರೆ ಅರ್ಧ ತಾಸು ಒಳಗೆ ನಾವು ಎಲ್ಲ ಅಡುಗೆ ಮಾಡ್ಕೊಂಡು ಊಟನೂ ಸಹಿತ ರೆಡಿ ಆಯ್ತು ನೋಡಿರಿ. 2 ಹುಡುಗರು ತಳಕ್ಕೆ ಕುಂತ್ರೆ ಸಣ್ಣ ಮಗಳು ಮಾತ್ರ TV ಮುಂದೆ ಕುದುರ್ತಾಳೆ. ಈ TV ಬಿಡಿಸ್ಬೇಕಂದ್ರೆ ಏನು ಮಾಡ್ಬೇಕಂಥೇಳಿ ನನಗೊಂದು ಕಮೆಂಟ್ ಹಾಕ್ರಿ. ಮತ್ತೆ ಸಿಗ್ತೇನೆ ರೀ ಮುಂದಿನ ವಿಡಿಯೋದಾಗ. ಬಾಯ್. हे शुभारंभ हो शुभारंभ, मंगल बेला आई, सपनों की डहरी पे दिल की बाजी रे शहनाई शहनाई. मामा दिस इज फॉर यू. गर्मी की छुट्टियां हो मामा का हो घर, बेफिक्र मंजिले सुहाना हो सफर. गर्मी की छुट्टियां हो मामा का हो घर, बेफिक्र मंजिले सुहाना हो सफर. छोटी छोटी ख्वाहिशें पूरी कर दे पल भर में, रौनक यूं बातों से ले आए पूरे घर में, रोशन ये घर तुम्हीं से सारा है. फलक पे चमकता चंदा मामा है, राहों दिल से
से दूर वो मेरे मामा है, फलक पे चमकता चंदा मामा है, ना हो दिल से दूर वो मेरे मामा है. Mama, I love you.